ಈಗ ನ್ಯೂಸ್ ಫಸ್ಟ್ ಅನಾವರಣಗೊಳಿಸ್ತಾ ಇದೆ ಬೆಸ್ಕಾಂನ ಅತಿ ದೊಡ್ಡ ಹಗರಣ. ಬೆಸ್ಕಾಂ ಅಲ್ಲಿ ನಡೀತಾ ಇದೆ ಡಿಜಿಟಲ್ ಮೀಟರ್ ದಂಧೆ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಇದು. ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಬೆಸ್ಕಾಂನ ಅತಿ ದೊಡ್ಡ ಹಗರಣ. ಬೆಸ್ಕಾಂ ಅಲ್ಲಿ ದಂಧೆ ಮೀಟರ್ ನಡೀತಾ ಇರೋದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇದೆ. ಇಂಚಿಂಚು ಮಾಹಿತಿಯನ್ನು ಕೂಡ ನಾವು ಬಿಚ್ಚಿಡ್ತೀವಿ. ಹೇಗಾಗ್ತಾ ಇದೆ ಈ ಹಗರಣ, ಯಾವಾಗಿನ ಹಗರಣ, ಎಷ್ಟು ಜಾಸ್ತಿ ದುಡ್ಡು ಇದರಲ್ಲಿ ವ್ಯಯ ಆಗ್ತಾ ಇದೆ, ಸದ್ಯದ ರಾಜ್ಯದ ಪರಿಸ್ಥಿತಿಯನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಹೇಗೆ ದುಡ್ಡು ಕಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ, ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಗಳ ಜೊತೆ ಚರ್ಚೆ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲೇ ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಬೆಸ್ಕಾಂನ ಅತಿ ದೊಡ್ಡ ಹಗರಣ. ಡಿಜಿಟಲ್ ಮೀಟರ್ ವೆಚ್ಚದಲ್ಲಿ 100 ಕೋಟಿ ವೆಚ್ಚ ಮಾಡಿರೋದ್ರ ಬಗ್ಗೆ ನಮಗೆ ದಾಖಲೆ ಸಮೇತ ಮಾಹಿತಿ ಕೂಡ ಸಿಗ್ತಾ ಇದೆ. ಸಚಿವ ಕೆಜೆ ಜಾರ್ಜ್ ಅವರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಈಗ ಆಲ್ರೆಡಿ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ತಾ ಇರುವಂತಹ ಸಮಯದಲ್ಲೇ ಈ ಹಗರಣ ಬಯಲಿಗೆ ಬೀಳ್ತಾ ಇದೆ. ಡಿಜಿಟಲ್ ಮೀಟರ್ ಹೆಸರಲ್ಲಿ 100 ಕೋಟಿ ವೆಚ್ಚದ ಹಗರಣ ಇದು. ಅಧಿಕಾರಿ ಗುತ್ತಿಗೆದಾರರ ಜೇಬು ತುಂಬಿಸಿಕೊಳ್ಳೋದಕ್ಕೆ ಈ ಯೋಜನೆ ಏನಾದರೂ ರೂಪಿಸಿದ್ದಾರಾ? ಹಾಗಾದ್ರೆ ಏನದು ಹಗರಣ? ಎಷ್ಟು ದುಡ್ಡು ವ್ಯಯ ಆಗ್ತಾ ಇದೆ ಅಲ್ಲಿ? ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನೋಡಿ. 17,90,282 ಮೀಟರ್ ಅಳವಡಿಸೋದಕ್ಕೆ ಟೆಂಡರ್ ಅನ್ನ ಕರೆದಿದೆ ಬೆಸ್ಕಾಂ. 285 ಕೋಟಿ ರೂಪಾಯಿ ಟೆಂಡರ್ ಅನ್ನ ಈಗ ಬೆಸ್ಕಾಂ ಆಲ್ರೆಡಿ ನೀಡಿಬಿಟ್ಟಿದೆ. ಕೇವಲ 1-2 ವರ್ಷಗಳಲ್ಲಿ ಮುಗಿದು ಹೋಗುವಂತಹ ಕಾಮಗಾರಿ ಇದಾಗಿದೆ. ಅಂದ್ರೆ 285 ಕೋಟಿ ಟೆಂಡರ್ ಏನ್ ಕರೆದಿದ್ದಾರಲ್ಲ, ಅದಕ್ಕೆ ಕೇವಲ 1-2 ವರ್ಷದಲ್ಲಿ ಆ ಟೆಂಡರ್ ಕೂಡ ಕಾಮಗಾರಿ ಕೂಡ ಮುಗ್ದು ಹೋಗ್ಬಿಡುತ್ತೆ. ಇದಕ್ಕಾಗಿ 285 ಕೋಟಿ ರೂಪಾಯಿಯ ಟೆಂಡರ್ ಕರಿಬೇಕಾಗಿತ್ತ. ಅಪ್ರಯೋಜನ ವಿರುದ್ಧ, ಈ ಯೋಜನೆಯ ವಿರುದ್ಧ ಅಧಿಕಾರಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಸ್ಕಾಂ ಹಿರಿಯ ಅಧಿಕಾರಿಗಳೇ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮಲ್ಲಿ ಸುಮಾರು 65 ಲಕ್ಷ LT ಮೀಟರ್ ಇವೆ ನಮ್ಮ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ. ಅದರಲ್ಲಿ ಓನ್ಲಿ 17,90,000 ಮಾತ್ರ ಮೆಕ್ಯಾನಿಕಲ್ ಮೀಟರ್ ಇವೆ. ಆ ಸರ್ವೆ ಪ್ರಕಾರ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ 2022 ಏಪ್ರಿಲಲ್ಲಿ ಟೆಂಡರ್ ಮಾಡಿ ಅವಾರ್ಡ್ ಮಾಡಿದ್ದಾರೆ. ಇಟ್ ಈಸ್ ಗಿವನ್ ಫಾರ್ 285.62 crores ಕೊಟ್ಟಿದ್ದಾರೆ 2 ಏಜೆನ್ಸಿಗೆ. ಒಂದು VR ಪಾಟೀಲ್ ವಿದ್ಯುತ್ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್, ಇನ್ನೊಂದು ರಾಜಶ್ರೀ ಎಲೆಕ್ಟ್ರಿಕ್ ಅಂತ. ಔಟ್ ಆಫ್ 17,19,000 ಆಲ್ರೆಡಿ 14,14,000 ಆಲ್ರೆಡಿ ಮೀಟರ್ ಚೇಂಜ್ ಮಾಡಿದೆ. ಉಳಿದಿದ್ದು ಇನ್ನೂ ಟೈಮ್ ಇದೆ. ಇನ್ನು ಅವರಿಗೆ ಏಪ್ರಿಲ್ 2024 ಆ ಟೈಮಲ್ಲಿ ಇದನ್ನು ಮಾಡಿ ಮುಗಿಸ್ತಾರೆ. ಉದ್ದೇಶ ಅಂದರೆ ಆಲ್ರೆಡಿ ನಮ್ಮಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ 65 ಲಕ್ಷ ಮೀಟ್ರ್ ಇವೆ, LT ಮೀಟ್ರು. ಅವೆಲ್ಲ ಡಿಜಿಟಲ್ ಮೀಟ್ರ್ ಆಲ್ಮೋಸ್ಟ್. ಅದರಲ್ಲಿ ಸರ್ವೆ ಮಾಡಿದಾಗ 17,90,000 ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟ್ರ್ ಇವೆ. ಅದನ್ನು ಅಂದರೆ ಇವು ಡಿಜಿಟಲ್ ಮೀಟ್ರ್ ಹೈ ಪ್ರಿಸಿಷನ್. ಈವನ್ ಮೊಬೈಲ್ ಆಗಲಿ, 0 ಕ್ಯಾಂಡಲ್ ಬಲ್ಪ್ ಆಗಲಿ, ಇದು ಅದಕ್ಕೂ ಸಹ ನಮ್ಮ ಡಿಜಿಟಲ್ ಮೀಟ್ರ್ ರೆಕಾರ್ಡ್ ಆಗ್ತದೆ. ಅರ್ಲಿಯರ್ ಮೆಕ್ಯಾನಿಕಲ್ ಮೀಟ್ರು ಇದನ್ನು ಈವನ್ ಮೊಬೈಲ್ ಸ್ಮಾಲ್ ಲೋಡ್ಗೆ ವರ್ಕ್ ಆಗ್ತಿರಲಿಲ್ಲ. ಹಾಗೆಯೇ ಈಗ ಡಿಜಿಟಲ್ ಮೀಟ್ರಲ್ಲಿ ಕನ್ಸ್ಯೂಮರು ವೋಲ್ಟೇಜ್ ಎಷ್ಟಿದೆ ಪ್ರೆಸೆಂಟು, ವಾಟ್ ಈಸ್ ದ ಕನೆಕ್ಟೆಡ್ ಲೋಡ್ ಎಷ್ಟಿದೆ, ಹಾಗೆಯೇ ಪ್ರೀವಿಯಸ್ 6 months ಏನು ಕನ್ಸಂಪ್ಷನ್ ಅದು ಸಹ ಅವ್ರು ಚೆಕ್ ಮಾಡ್ಕೋಬೋದು. ಆದ್ದರಿಂದ ನಾವು ಡಿಜಿಟಲ್ ಮೀಟ್ರು ಉಳಿದಿರತಕ್ಕಂಥ ಸರ್ವೆ ಪ್ರಕಾರ ನಾವು ಚೇಂಜ್ ಮಾಡ್ತಾಯಿದ್ದೀವಿ. ರೇರ್ ಕೇಸಸ್ 1% ವರ್ಷದ ವಾರಂಟಿ ಪೀರಿಯಡ್ ಇರ್ತದೆ, 5 years ಆ ಥರ. ಅದನ್ನು ಫ್ರೀ ಆಫ್ ಕಾಸ್ಟ್ ಕಂಪ್ನಿಯವರು ಕೊಡಬೇಕಾಗ್ತದೆ. ಆಮೇಲೆ ಈ ಮೀಟ್ ಆಗ್ತಿರತಕ್ಕಂಥ ಬೆಸ್ಕಾಂ ಕಾಸ್ಟಲ್ಲೇ. ಓಕೆ, ಡಿಜಿಟಲ್ ಮೀಟರ್ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡಬಹುದು, ಈ ಡಿಜಿಟಲ್ ಮೀಟರ್ ಅವಶ್ಯಕತೆ ಇದೆಯಾ ಅಂತ. ಹೌದು, ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇಂದ್ರ ಸರ್ಕಾರವೇ ಸೂಚನೆಯನ್ನ ಕೊಟ್ಟಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಕೂಡ ಆಗಿದೆ. ಡಿಸೆಂಬರ್ 31, 2023 ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವುದು ಕಡ್ಡಾಯವಾಗಿದೆ. ಡಿಜಿಟಲ್ ಮೀಟರ್ಗಿಂತಲೂ ಇದು ಅಪ್ಡೇಟೆಡ್ ವರ್ಷನ್. ಸ್ಮಾರ್ಟ್ ಮೀಟರ್ಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಈಗ ಸಹಾಯಧನವನ್ನ ನೀಡಲಾಗಿದೆಯಂತೆ. ಎಲ್ಲೆಲ್ಲಿ ಆಲ್ರೆಡಿ ಚಾಲನೆಗೆ ಬಂದಿದೆ ಈ ಸ್ಮಾರ್ಟ್ ಮೀಟರ್ ಅಂತ ನೋಡೋದಾದ್ರೆ, UPಯಲ್ಲಿ ಚಾಲನೆಗೆ ಬಂದಿದೆ, ಬಿಹಾರದಲ್ಲೂ ಕೂಡ ವರ್ಕ್ ಆಗ್ತಾ ಇದೆ, ತಮಿಳುನಾಡು ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಚಾಲನೆಯಲ್ಲಿದೆ ಈ ಸ್ಮಾರ್ಟ್ ಮೀಟರ್. ಆದ್ರೆ ಬೆಸ್ಕಾಂ ಮಾತ್ರ ಡಿಜಿಟಲ್ ಮೀಟರ್ ಮೊರೆ ಹೋಗಿರೋದು ಯಾಕೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇದೆ. ಡೆಡ್ಲೈನ್ ಇದ್ರೂ ಕೂಡ ಡಿಜಿಟಲ್ ಮೀಟರ್ ಅಳವಡಿಸ್ತಾ ಇರೋದು ಯಾಕೆ? ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬೆಸ್ಕಾಂ MD ಮಹಾಂತೇಶ್ ಬೀಳಗಿ ಮೌನ ವಹಿಸಿದ್ದಾರೆ. ಹಾಗಾದ್ರೆ ಯಾರ ಜೇಬು ತುಂಬಿಕೊಳ್ಳೋದಕ್ಕೆ ಈ ಯೋಜನೆಯನ್ನ ತಂದಿದ್ದಾರೆ?
ಯಾರಿಗೋಸ್ಕರ ಈ ಯೋಜನೆಯನ್ನ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇದೆ. ಸ್ಮಾರ್ಟ್ ಮೀಟರ್ ಅಳವಡಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಡಿಜಿಟಲ್ ಮೀಟರ್ ಅಳವಡಿಕೆ ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಹಾಗಾದ್ರೆ ಈ 3 ಮೀಟರ್ಗಳು ಹೇಗಿದೆ ಅಂತ ಸ್ಕ್ರೀನ್ ಮೇಲೆ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಹಳೆ ಎಲೆಕ್ಟ್ರಾನಿಕ್ ಮೀಟರ್ ಅನ್ನ ಗಮನಿಸ್ತಾ ಇದ್ದೀರಾ. ನಿಮ್ಮ ಮನೆಯ ಹಳೆ ಮೀಟರ್ನ ಒಂದು ಸ್ವಲ್ಪ ನೆನಪಿಸ್ಕೊಳ್ಳಿ. ಅಲ್ಲೊಂದು ವೀಲ್ ಇರ್ತಿತ್ತು, ಒಂದು ಸಿಡಿ ತರ ಸುತ್ತಾ ಇರ್ತಿತ್ತು. ಸೊ ಅದು ಹಳೆ ಮೀಟರ್. ಅದಾದ ನಂತರ ಅದರ ಅಪ್ಡೇಟೆಡ್ ವರ್ಷನ್ ಬಂತು, ಅದು ಡಿಜಿಟಲ್ ಮೀಟರ್. ಡಿಜಿಟಲ್ ಮೀಟರ್ ಅಲ್ಲಿ ಆ ಗ್ರೀನ್ ಕಲರ್ ಅಲ್ಲಿ ಆ ಮೀಟರ್ ಎಷ್ಟು ಓಡಿದೆ ಅನ್ನುವಂತಹ ಪಾಯಿಂಟ್ಸ್ ಅನ್ನ ನೀವು ಗಮನಿಸ್ತಾ ಹೋಗಬಹುದು. ಈ ಸ್ಮಾರ್ಟ್ ವಿದ್ಯುತ್ ಮೀಟರ್ ಕೂಡ ಈಗ ಚಾಲ್ತಿಗೆ ಬಂದಿದೆ. ಇನ್ನು ಡಿಜಿಟಲ್ ಮೀಟರ್ ಬೆಲೆ 3-4 ಪಟ್ಟು ಹೆಚ್ಚಳ ಇದೆ. ಒಂದು ಡಿಜಿಟಲ್ ಎಲೆಕ್ಟ್ರಿಕ್ ಮೀಟರ್ನ ಬೆಲೆ 900ರಿಂದ 1200 ರೂಪಾಯಿ ಇದೆ. ಇಷ್ಟೇನಾ? ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಮೀಟರ್ ಬಾಕ್ಸ್, ಲೇಬರ್ ಚಾರ್ಜ್ ಏನಾದರೂ ಒಳಗೊಂಡ್ರೆ 2000ಕ್ಕೆ ಹೋಗಿ ತಲುಪುತ್ತೆ ಇದರ ಬೆಲೆ. ಆದ್ರೆ ಇಲ್ಲಿ ನೋಡಿ, ಬೆಸ್ಕಾಂ ನೀಡಿರುವ ಟೆಂಡರ್ನ ಪ್ರತಿ ಮೀಟರ್ ಬೆಲೆ 6262. ಅಂದ್ರೆ 2000ವನ್ನ ಹೋಲಿಸಿದ್ರೆ 4268 ರೂಪಾಯಿಲಿ ಹೆಚ್ಚಾಗ್ತಾ ಇದೆ. ಡಿಜಿಟಲ್ ಮೀಟರ್ ಅಳವಡಿಕೆಗೆ 285 ಕೋಟಿ ಟೆಂಡರ್ ಅನ್ನ ಕರೆಯಲಾಗಿದೆ. ಆಲ್ರೆಡಿ ಕೆಲಸ ಕೂಡ ಆರಂಭ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಘುಪಾಲ್. ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಅದರಂತೆ ಬೇರೆ ರಾಜ್ಯಗಳು ಕೂಡ ಮಾಡಿದ್ದಾವೆ. ಆದ್ರೆ ನಮ್ಮವ್ರು ಯಾಕೆ ಡಿಜಿಟಲ್ ಮೀಟರ್ ಮೊರೆ ಹೋದ್ರು? ಏನ್ ಕಾರಣ ಡಿಜಿಟಲ್ ಮೀಟರ್ ಮೊರೆ ಹೋಗೋದಕ್ಕೆ? ಸಭಾ ಬೆಸ್ಕಾಂ ವ್ಯಾಪ್ತಿನಲ್ಲಿ ಡಿಜಿಟಲ್ ಮೀಟರ್ಗಳ ದಂಧೆ ಆರೋಪ ಈಗ ಕೇಳಿಬರ್ತಿರುವಂಥದ್ದು. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ ಸ್ಪಷ್ಟವಾಗಿರುವಂಥದ್ದು. 2023 ಡಿಸೆಂಬರ್ 31ರ ಒಳಗಡೆಗೆ ಪ್ರತಿಯೊಂದು ರಾಜ್ಯಗಳು ಕೂಡ ಸ್ಮಾರ್ಟ್ ಮೀಟರ್ನ ಅಳವಡಿಸಿಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಳ್ಳುವಂತಹ ಪ್ರತಿಯೊಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನು ಕೂಡ ಕೊಡ್ತಿರುವಂಥದ್ದು. ಆ ಸಬ್ಸಿಡಿಯನ್ನು ಪಡ್ಕೊಂಡು ನಮ್ಮ ಅಕ್ಕಪಕ್ಕದ ರಾಜ್ಯಗಳು, ತಮಿಳುನಾಡು ಇರ್ಬೋದು, ನಮಗಿಂತ ಹಿಂದುಳಿದಿರುವಂತಹ ರಾಜ್ಯಗಳು, ಉತ್ತರ ಪ್ರದೇಶ, ಬಿಹಾರ, ಇವರೆಲ್ಲರೂ ಕೂಡ ಸ್ಮಾರ್ಟ್ ಮೀಟರ್ನ ಅಳವಡಿಸ್ಕೊಳ್ತಾ ಇದೆ. ಆದರೆ ನಮ್ಮ ಬೆಸ್ಕಾಂ ವ್ಯಾಪ್ತಿನಲ್ಲಿ ಮಾತ್ರ ಡಿಜಿಟಲ್ ಮೀಟರ್ ಅಳವಡಿಸೋದಕ್ಕೆ ಅಧಿಕಾರಿಗಳು ಮತ್ತೆ ಇಂದಿನ ಸರ್ಕಾರ ಟೆಂಡರ್ ಕರೆದಿತ್ತು. ಈಗಿನ ಸರ್ಕಾರ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿರುವಂಥದ್ದು. ಇದು 285 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಆಗಿದೆ. 3 ಏಜೆನ್ಸಿಗಳಿಗೆ ಈ ಟೆಂಡರ್ ಅನ್ನ ಕೊಡಲಾಗಿದೆ. ಒಟ್ಟು 17,90,882 ಮೀಟರ್ಗಳನ್ನು ಅಳವಡಿಸುವಂತಹ ಕಾರ್ಯ ಬೆಂಗಳೂರಿನಲ್ಲಿರುವಂತಹ 3 ವಿಭಾಗಗಳಿಗೆ ಪ್ರತ್ಯೇಕವಾಗಿ ಒಂದು ಏಜೆನ್ಸಿಗಳಿಗೆ ಟೆಂಡರ್ ಅನ್ನು ನೀಡಲಾಗಿರುವಂಥದ್ದು. ಈ ಒಂದು ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಸುಮಾರು 85% ಡಿಜಿಟಲ್ ಮೀಟರ್ ಅಳವಡಿಸುವಂತಹ ಕಾರ್ಯ ಕೂಡ ಈಗ ಪೂರ್ಣ ಆಗಿರುವಂಥದ್ದು. 17,90,882 ಮೀಟರ್ಗಳ ಪೈಕಿ ಈಗಾಗಲೇ 14,13,880 ಡಿಜಿಟಲ್ ಮೀಟರ್ಗಳನ್ನು ಬೆಂಗಳೂರು ವ್ಯಾಪ್ತಿನಲ್ಲಿ ಅಳವಡಿಸಲಾಗಿರುವಂಥದ್ದು. ಇನ್ನು ಬಾಕಿ ಉಳಿದಿರುವಂಥದ್ದು ಕೇವಲ 3,77,002 ಡಿಜಿಟಲ್ ಮೀಟರ್ಗಳನ್ನು ಅಳವಡಿಸಬೇಕಾಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ 3 ಏಜೆನ್ಸಿಗಳಿಗೆ ಈ ಟೆಂಡರ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಏಜೆನ್ಸಿ ನಂಬರ್ 1 ಬಂದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ದಾವಣಗೆರೆ. ಇವರಿಗೆ ಸುಮಾರು 73,739,713 ಡಿಜಿಟಲ್ ಮೀಟರ್ ಅಳವಡಿಸೋದಕ್ಕೆ ಟೆಂಡರ್ ಅನ್ನು ಕೊಡಲಾಗಿರುವಂಥದ್ದು. ಒಟ್ಟು 116.70 ಕೋಟಿ ವೆಚ್ಚದ ಟೆಂಡರ್. ಇನ್ನು ಎರಡನೇದಾಗಿ VR ಪಾಟೀಲ್ ವಿವಿಧ ವಿದ್ಯುತ್ ನಿರ್ಮಾಣ ಪ್ರೈವೇಟ್ ಲಿಮಿಟೆಡ್ ಮುನಿರಾಬಾದ್ ಇವರಿಗೆ 2ನೇ ಟೆಂಡರ್ ಅನ್ನು ಕೊಡಲಾಗಿರುವಂಥದ್ದು. ಇನ್ನು 3ನೇ ಟೆಂಡರ್ ಬಂದು ಬೆಂಗಳೂರು ದಕ್ಷಿಣ ವಿಭಾಗ. ಈ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವರಿಗೆ ಟೆಂಡರ್ ಕೊಡಲಾಗಿದೆ. ಬೆಂಗಳೂರು ಪೂರ್ವ ಮತ್ತು ಪಶ್ಚಿಮ ವಿಭಾಗ ಕೊಟ್ಟಿತ್ತು. ಜೊತೆಗೆ ಅವರಿಗೆ ಬೆಂಗಳೂರು ದಕ್ಷಿಣವನ್ನು ಕೂಡ 2ನೇ ಟೆಂಡರ್ನ ಕೂಡ ಈ ಏಜೆನ್ಸಿಗೆ ಟೆಂಡರ್ನ ಕೊಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಡಿಸೆಂಬರ್ 31, 2023ರ ಒಳಗೆ ಪ್ರತಿಯೊಂದು ರಾಜ್ಯಗಳು ಸ್ಮಾರ್ಟ್ ಮೀಟರ್ನ ಅಳವಡಿಸಿಕೊಳ್ಬೇಕು ಅಂತೇಳಿ. ಆದರೆ ತರಾತುರಿಯಲ್ಲಿ ಬೆಸ್ಕಾಂ ಮಾತ್ರ ಡಿಜಿಟಲ್ ಮೀಟರ್ಗಳ ಮೊರೆ ಹೋಗಿರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಕೂಡ ಕಾಡುತ್ತೆ. ಇಂಧನ ಸಚಿವರ ಗಮನಕ್ಕೆ ಈ ವಿಷಯ ಬಂದಿಲ್ವಾ? ಯಾವಾಗ ಶುರುವಾಗಿರುವಂತದ್ದು ಈ ಟೆಂಡರ್ ಪ್ರಕ್ರಿಯೆ? ಇನ್ನೂ 1-2 ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಸಭಾ ಈಗಾಗಲೇ ಈ ಒಂದು ವಿಚಾರ ಎರಡೂ ಸರ್ಕಾರಗಳಿಗೆ ಕೂಡ ಗೊತ್ತಿರುವಂಥದ್ದು. ಈಗ ನೂತನ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರ ಗಮನಕ್ಕೂ ಕೂಡ ಬಂದಿದೆ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಭ್ರಷ್ಟಾಚಾರ ಜೊತೆಗೆ ದುಂದು ವೆಚ್ಚ, ಸಾರ್ವಜನಿಕ ತೆರಿಗೆಯ ಹಣದ ಪೋಲು. ಇಲ್ಲಿ ಕನ್ಸ್ಯೂಮರ್ಸ್ ಇಂದ ಯಾವುದೇ ಹಣ ಪಡೆದೆ ನಾವು ಡಿಜಿಟಲ್ ಮೀಟರ್ಗಳನ್ನು ಅಳವಡಿಸ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಇದು ಯಾರ ದುಡ್ಡು? ಫ್ರೀಯಾಗಿ ಅಳವಡಿಸೋದಕ್ಕೆ ಇಲ್ಲಿ ಪಬ್ಲಿಕ್ ಏನು ತೆರಿಗೆಯನ್ನು ಕಟ್ಟಿರ್ತಾರೆ, ಅದೇ ಇಲ್ಲಿ ದುಂದು ವೆಚ್ಚ ಆಗ್ತಿರುವಂಥದ್ದು. 285 ಕೋಟಿ ರೂಪಾಯಿ ಒಟ್ಟು 17,90,882 ಮೀಟರ್ಗೆ ಕೋಟ್ ಮಾಡಲಾಗಿದೆ.
ಆಗಿರುವಂಥದ್ದು. ಆದರೆ ಮಾರುಕಟ್ಟೆ ಬೆಲೆ ಇರುವಂಥದ್ದು ಪ್ರತಿ ಡಿಜಿಟಲ್ ಮೀಟರ್ ಬೆಲೆ ಇರುವಂಥದ್ದು 900 ರಿಂದ 1200 ರೂಪಾಯಿ ಇದೆ. ಇನ್ನು ಮೀಟರ್ ಬಾಕ್ಸ್ ಜೊತೆಗೆ ಲೇಬರ್ ಚಾರ್ಜ್ ಎರಡೂ ಕೂಡ ಸೇರಿದ್ರೆ ಹಬ್ಬ ಅಂದರೆ 2 ರಿಂದ 2,500 ರೂಪಾಯಿ ಹೋಗ್ಬೋದು. ಆದರೆ ಇವರು ಪ್ರತಿ ಮೀಟರ್ ಡಿಜಿಟಲ್ ಮೀಟರ್ಗೆ ಕೋಟ್ ಮಾಡಿರುವಂಥದ್ದು 6,200 ರೂಪಾಯಿ ಕೋಟ್ ಮಾಡಿರಿದೆ. ಅಂದರೆ 2 ಪಟ್ಟು 3 ಪಟ್ಟು ಬೆಲೆ ಹೆಚ್ಚಳ ಮಾಡಿ ಡಿಜಿಟಲ್ ಮೀಟರ್ ಅಳವಡಿಸುವಂತಹ ಅರ್ಜೆನ್ಸಿ ಏನಿತ್ತು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಮತ್ತೆ ಬೆಸ್ಕಾಂ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಲೇಬೇಕಾಗಿರುವಂಥದ್ದು, ಯಾವುದೇ ಜಿಲ್ಲೆಗಳಿಗೆ ಅಳವಡಿಸಿದಂಥ ಈ ಡಿಜಿಟಲ್ ಮೀಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಅಳವಡಿಸ್ತಿರೋದು ಯಾಕೆ? ಜೊತೆಗೆ ಈಗ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಇದೆ. ಸ್ಮಾರ್ಟ್ ಮೀಟರ್ ಬಂದರೆ ಈ ಡಿಜಿಟಲ್ ಮೀಟರ್ ಎಲ್ಲವನ್ನ ಕೂಡ ಮೂಲೆ ಗುಂಪು ಸೇರುತ್ತವೆ. ಹೀಗಾಗಿ 100 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಯೋಜನೆ ಯಾಕಾಗಿ ಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಈಗ ನಾವು ಬೆಸ್ಕಾಂ ಅಧಿಕಾರಿಗಳನ್ನ ಕೇಳ್ತಾ ಇರುವಂಥದ್ದು. ನಾವು ಇದನ್ನ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಮಹಾಂತೇಶ್ ಬೀಳಗಿ ಅವರ ಬಳಿ ಇದೇ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಅವರ ಬಳಿ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಮತ್ತೆ ಟೆಕ್ನಿಕಲ್ ಡೈರೆಕ್ಟರ್ ಆಗಿರುವಂತಹ ರಮೇಶ್ ಅವರು ಕೂಡ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಹಿಂಜರಿತಿರುವಂಥದ್ದು. ಒಟ್ಟಾರೆಯಾಗಿ ಬೆಸ್ಕಾಂನಲ್ಲಿ ನಡೀತಿರುವಂತಹ ಅತಿ ದೊಡ್ಡ ಹಗರಣ ಇದಾಗಿದೆ. 285 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟೆಂಡರ್ ಏನಿದೆ, ಯಾರ ಲಾಭಕ್ಕೋಸ್ಕರವಾಗಿ, ಯಾರಿಗೆ ನೀವು ಲಾಭ ಮಾಡಿಕೊಡೋದಕ್ಕೋಸ್ಕರವಾಗಿ ಒಂದು ಟೆಂಡರ್ ಅನ್ನ ಕರೆಯಲಾಗಿದೆ, ಈ ಕಾಮಗಾರಿಯನ್ನು ಜಾರಿ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ 3 ಏಜೆನ್ಸಿಗಳಿಗೆ ಟೆಂಡರ್ ಅನ್ನ ಕೊಡಲಾಗಿದೆ. ಅದರಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅವರಿಗೆ ಒಟ್ಟು ಬೆಂಗಳೂರಿನ ಸುಮಾರು 70 ರಿಂದ 80% ಡಿಜಿಟಲ್ ಮೀಟರ್ ಅಳವಡಿಸೋದಕ್ಕೆ ರಾಜಶ್ರೀ ಏಜೆನ್ಸಿ ಒಂದಕ್ಕೆ ಕೊಟ್ಟಿರುವಂಥದ್ದು. ಇನ್ನುಳಿದಂತೆ ಮುನಿರಾಬಾದ್ನ ಒಂದು ಕಂಪನಿಗೆ ವಹಿಸಿರುವಂಥದ್ದು. ಒಟ್ಟಾರೆಯಾಗಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು 285 ಕೋಟಿ ಜೊತೆಗೆ 17,90,882 ಡಿಜಿಟಲ್ ಮೀಟರ್. ಒಂದು ಕಡೆ 2 ಪಟ್ಟು 3 ಪಟ್ಟು ದುಬಾರಿ ಬೆಲೆಗೆ ಡಿಜಿಟಲ್ ಮೀಟರ್ಗಳನ್ನ ಅಳವಡಿಸ್ತಿರುವಂಥದ್ದು. ಮತ್ತೊಂದು ಅಂದ್ರೆ ಸ್ಮಾರ್ಟ್ ಮೀಟರ್ ಬರೋದಕ್ಕೆ ಮುಂಚೆ ಡಿಜಿಟಲ್ ಮೀಟರ್ ಎಲ್ಲವೂ ಕೂಡ ಮೂಲೆಗುಂಪು ಸೇರುತ್ತೆ. ಹೀಗಿದ್ರೂ ಕೂಡ ಕೇವಲ 1-2 ವರ್ಷಗಳು ಕಾರ್ಯನಿರ್ವಹಿಸಿದಕ್ಕೋಸ್ಕರವಾಗಿ ಈ ಡಿಜಿಟಲ್ ಮೀಟರ್ಗಳನ್ನು ಹಾಕ್ತಿರೋದಾದ್ರೂ ಯಾಕೆ ಅನ್ನೋದು, ಇದಕ್ಕೆ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರೇ ಈಗ ಉತ್ತರ ಕೊಡಬೇಕು. ಜೊತೆಗೆ ಇದರಲ್ಲಿ ಏನೇನು ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಇದನ್ನ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾವೆಲ್ಲ ಏಜೆನ್ಸಿ ಶಾಮೀಲಾಗಿದ್ದಾರೆ, ಈ ಟೆಂಡರ್ನ ಹಿಂದಿನ ಉದ್ದೇಶ ಏನು, ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಸಭಾ ಧನ್ಯವಾದ ರಘುಪಾಲ್ ಡೀಟೇಲ್ಸ್ಗಾಗಿ. ಈ ಹಗರಣದ ಬಗ್ಗೆ ನಾವು ಅಧಿಕಾರಿಗಳಿಗೆ ಕೇಳಿಲ್ಲ ಅಂತಲ್ಲ, ಅಧಿಕಾರಿಗಳಿಗೆ ಸ್ವತಃ ನಮ್ಮ ಪ್ರತಿನಿಧಿ ರಘುಪಾಲೆ ಕರೆ ಮಾಡಿ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು, ಅವ್ರನ್ನ ರಿಯಾಕ್ಷನ್ ಕೇಳುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ. ಪ್ರತಿಕ್ಷಣ ನಿಮ್ಮೊಂದಿಗೆ.